ರಜತ್ಗೆ ಇದು ಹೇಳ್ ಮಾಡ್ಸಿರುವಂತ ಕ್ಯಾರೆಕ್ಟರ್ ರಜತ್ ಮಾಡ್ತಾರಾ ಅಂತ ಕೇಳಿದ್ರು. ಡೆಫಿನೆಟ್ಲಿ ಮಾಡ್ತಾರೆ. ಐ ವಿಲ್ ಗಿವ್ ಹಿಮ್ ಅ ಕಾಲ್ ಅಂದ್ಬಿಟ್ಟು ಒಂದು ಕಾಲ್ ಮಾಡಿದೆ. ಅಂದ್ರೆ ತುಂಬಾ ಲೋಕಲ್ ಆಗಿರ್ಬೇಕು, ತುಂಬಾ ರಾ ಆಗಿರ್ಬೇಕು. ಅವ್ನ ಕ್ಯಾರೆಕ್ಟರ್ ಒಂಥರ ಮಜವಾಗಿರೋ ಕ್ಯಾರೆಕ್ಟರ್. ಅವ್ನು ನಾನ್ ಸೀನಿಯರು, ಜೂನಿಯರು ಅಥವಾ ಇವಾಗ ಬಂದಿರೋದು ಅದೆಲ್ಲ ತಲೆನಲ್ಲಿ ಇಲ್ಲ ಅವ್ರು. ಈ ತರ ಸಾಫ್ಟ್ ಪರ್ಸನ್ ಈ ತರ ಒಂದು ಗ್ಯಾಂಗ್ಸ್ಟರ್ ಮೂವಿ ಮಾಡ್ಬೋದಾ ಅನ್ನೋದು ಒಂದು ಆಶ್ಚರ್ಯ ಇರುತ್ತೆ ಎಲ್ಲರಿಗೂ. ಅಂಡ್ ಈ ವಿಷಯಗಳೆಲ್ಲ ಜನ್ಸಿ ಕ್ರೌಡ್ ಗೊತ್ತಿಲ್ಲ. ಈ ತರ ಒಂದು ಬೆಂಗಳೂರು ಇತ್ತ ಅನ್ನೋದು ಗೊತ್ತಿಲ್ಲ. ಈ ತರನು ಒಂದು ರೌಡಿಸಮ್ ಇತ್ತ, ಅಂಡರ್ ವರ್ಲ್ಡ್ ಈ ತರ ಇತ್ತ ಬೆಂಗಳೂರು. ರೌಡಿಗಳಂದ್ರೆ ಕೆಟ್ಟವರು ಅಂತಲ್ಲ ಸರ್. ಹಾಯ್ ಹಲೋ ನಮಸ್ಕಾರ. ಸಂಯುಕ್ತ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ. ನಾನು ಕೃಷ್ಣ. ಬಲರಾಮನ ಆ ದಿನಗಳು, ಜಸ್ಟ್ ಆ ದಿನಗಳಾದ್ಮೇಲೆ ಮತ್ತೊಂದು ಅಧ್ಯಾಯ ಶುರು ಮಾಡೋಕೆ ಬಲರಾಮನ ಟೀಮ್ ರೆಡಿ ಆಗಿದೆ. ಈಗ ಬಲರಾಮನ ಟೀಮ್ನಲ್ಲಿ ಕತ್ತಿ ನಮ್ಮ ಜೊತೆಗಿದ್ದಾರೆ. ಬಲರಾಮನ ಎದೆಗೆ ಒದ್ದು ಆಕ್ಟಿಂಗ್ ಶುರು ಮಾಡಿದಂತ ಕತ್ತಿ ಅವ್ರು ನಮ್ಮ ಜೊತೆ ಇದ್ದಾರೆ. ವಿನಯ್ ಸರ್, ವೆಲ್ಕಮ್ ಟು ಶೋ. ನಮಸ್ತೆ ಸರ್. ಸರ್ ಸೂಪರ್ ಸರ್. ನಾನು ಎಲ್ರಿಗೂ ಕೇಳ್ತೀನಿ, ನೀವು ನಮ್ಮನ್ನ ಹೇಗಿದ್ದೀರಿ ಅಂತ ಕೇಳ್ತಾ ಇದ್ದೀರಾ. ಸರ್, ಬಲರಾಮನ ದಿನಗಳು ಹೈಲಿ ಎಕ್ಸ್ಪೆಕ್ಟೆಡ್ ಅಂಡ್ ತುಂಬಾ ದೊಡ್ಡ ಬಜೆಟ್ ಸಿನಿಮಾ. ಸೊ ಈಗ ಅದ್ರ ಎಕ್ಸ್ಪೆಕ್ಟೇಷನ್ ಜನರಿಗೆ ಎಷ್ಟಿದೆ ಅಂತ ನನಗೆ ಗೊತ್ತು. ನೀವು ಆ ಜನರ ರಿಯಾಕ್ಷನ್ ನೋಡೋದಕ್ಕೆ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಎಲ್ಲಾ ಸಿನಿಮಾಗಿಂತ ಜಾಸ್ತಿ ಕಾತುರದಿಂದ ಕಾಯ್ತಾ ಇದ್ದೀನಿ. ಬಿಕಾಸ್ ಈ ಒಂದು ಸಿನಿಮಾ ನನಗೆ, ಈ ಒಂದು ಪಾತ್ರ ನನಗೆ ತುಂಬಾ ಥ್ರಿಲ್ ಕೊಟ್ಟಿದೆ. ಓಕೆ. ಸ್ಪೆಷಲಿ ತುಂಬಾ ಮಜಾ ತಗೊಂಡ್ ಮಾಡಿರುವಂತ ಪಾತ್ರ ಇದು. ಇವಾಗ ಏನೇ ಆಗ್ಲಿ, ಒಂದು ಶೂಟ್ಗೆ ಹೋಗ್ಬೇಕು ಹೋದ್ರೆ ಒಂದು ಪ್ರಿಪರೇಷನ್, ಆ ಪಾತ್ರ ಏನು. ಅಂಡ್ ಯೂಶಲಿ ನಾನು ಮಾಡಿರೋದೆಲ್ಲ ಗ್ಯಾಂಗ್ಸ್ಟರ್ ಕ್ಯಾರೆಕ್ಟರ್ಗಳು, ಒಂದು ಬ್ಲೇಸರ್ ಹಾಕೊಂಡು ಒಂದು ಕ್ಲಾಸಿ ಗ್ಯಾಂಗ್ಸ್ಟರ್ ತರ. ಬಟ್ ಈ ಪಾತ್ರಕ್ಕೆ ಯು ವಾಂಟೆಡ್ ಯು ಹ್ಯಾಡ್ ಟು ಗೋ ಇನ್ ಅ ಡಿಫ್ರೆಂಟ್ ರೋಡ್. ಅಂದ್ರೆ ತುಂಬಾ ಲೋಕಲ್ ಆಗಿರ್ಬೇಕು, ತುಂಬಾ ರಾ ಆಗಿರ್ಬೇಕು. ಆ ತರ ಒಂದು ಪಾತ್ರ ಕೊಟ್ಟಾಗ ಅದ್ರ ಮೇಲೆ ಒಂದಷ್ಟು ರಿಸರ್ಚ್ ಮಾಡಿ, ಒಂದಷ್ಟು ಸಜೆಷನ್ಸ್ ತಗೊಂಡು, ವಿನೋದ್ ಸರ್ ಹತ್ರ ಒಂದಷ್ಟು ಸಜೆಷನ್ಸ್ ತಗೊಂಡು, ಚೈತನ್ಯ ಸರ್ ಹತ್ರ ಒಂದಷ್ಟು ಸಜೆಷನ್ಸ್ ತಗೊಂಡು, ಶ್ರೀರಾಮ್ಪುರಕ್ಕೆ ಹೋಗಿ ಅಲ್ಲೊಂದು 2 ದಿನ ಇದ್ದು ಆ ಒಂದು ಬಾಡಿ ಲ್ಯಾಂಗ್ವೇಜ್ ಎಲ್ಲ ಕಲ್ತ್ಕೊಂಡು ಮಾಡಿರುವಂತ ಪಾತ್ರ. ಸೊ ಐ ಆಮ್ ಜಸ್ಟ್ ವೇಟಿಂಗ್ ಟು ಸಿ ಮೈ ಸೆಲ್ಫ್. ನನ್ನನ್ನು ನೋಡ್ಕೊಳ್ಳೋದು ತುಂಬಾ ಕಾಯ್ತಾ ಇದ್ದೀನಿ. ಎಸ್ ಸರ್, ನೀವು ಕತ್ತಿ ಪಾತ್ರದಲ್ಲಿ ಇರೋದು. ಬೇಸಿಕಲಿ ನಾನು ಕೂಡ ರಾಜಾಜಿನಗರ ಶ್ರೀರಾಮ್ಪುರದಲ್ಲಿ ಬೆಳೆದಂತ ಹುಡುಗ. ಸೊ ನೀವು ಕೂಡ ಬೆಂಗಳೂರಿಗೆ ತುಂಬಾ ಪರಿಚಯ ಇರೋರು. ಕತ್ತಿ ಕ್ಯಾರೆಕ್ಟರ್ ಬಗ್ಗೆ ನೀವು ಒಂದಷ್ಟು ಸ್ಟಡಿ ಮಾಡಿದಾಗ ಏನೇನು ಇನ್ಪುಟ್ ಸಿಕ್ತು ಸರ್ ನಿಮ್ಗೆ? ಆ ತರದ್ದು ಕತ್ತಿ ಕ್ಯಾರೆಕ್ಟರ್ ಹೇಗಿರುತ್ತೆ ಅಂತ? ಸರ್, ಆಕ್ಚುಲಿ ಆ ಒಂದು ಕ್ಯಾರೆಕ್ಟರ್ ನರೇಟ್ ಮಾಡಿದಾಗ ಇಟ್ ವಾಸ್ ರೆಫರ್ ಟು ಒನ್ ಆಫ್ ದ ಆ ಟೈಮ್ನಲ್ಲಿ ಇದ್ದಂಥ ಒಬ್ರು ಗ್ಯಾಂಗ್ಸ್ಟರ್ಗೆ ರೆಫರ್ ಆಯ್ತದು. ಸೊ ಅವ್ರದ್ದು ಒಂದು ಹಾವಭಾವಗಳೇ ಹೇಗಿತ್ತು ಅದೆಲ್ಲ ತಿಳ್ಕೊಳೋದಕ್ಕೆ ಶುರು ಮಾಡಿದೆ. ಬಟ್ ದೆನ್ ಅದೇ ರೀತಿ ಪ್ಲೇ ಮಾಡೋದಕ್ಕೆ ಇಲ್ಲಿ ಆ ಆಪರ್ಚುನಿಟಿ ಇರಲಿಲ್ಲ. ಬಿಕಾಸ್ ಆ ಕ್ಯಾರೆಕ್ಟರ್ ಬಂದು ತುಂಬಾ ಸೆಟಲ್ಡ್ ಕ್ಯಾರೆಕ್ಟರು, ತುಂಬಾ ಸ್ಟ್ರಿಕ್ಟು, ತುಂಬಾ ಸ್ಟ್ರೈಟ್ ಫಾರ್ವರ್ಡು. ಏನೇನ್ ಬೇಕೋ ಈ ಕ್ಯಾರೆಕ್ಟರ್ಗೆ ಅದನ್ನ ಮಾತ್ರ ತಗೊಂಡೆ. ಬಟ್ ಈ ಪಾತ್ರಕ್ಕೆ ಒಂದು ಬಾಡಿ ಲ್ಯಾಂಗ್ವೇಜು, ಒಂದು ಟಾಕಿಂಗ್ ಸ್ಟೈಲ್ ಆಗಲಿ, ಒಂದು ಅಪ್ರೋಚ್ ಆಗಲಿ, ಅದು ನಾನು ಕಲ್ಟಿವೇಟ್ ಮಾಡಿದಂಥ ಒಂದು ಕ್ಯಾರೆಕ್ಟರ್. ಸೊ ಇದು ಆಲ್ ಪುಟ್ ಟುಗೆದರ್ ಒಂದು ಒಳ್ಳೆ ಬೇಲ್ಪುರಿ ತಿಂದ್ರೆ ಹೇಗಿರುತ್ತೆ ಆ ಥರ ಒಂದು ಕ್ಯಾರೆಕ್ಟರ್ ಇದೆ. ಎಸ್ ಸರ್, ಬರೀ ಬೇಲ್ಪುರಿ ಅಲ್ಲ, ಮಸಾಲಾ ಪುರಿನೇ ರೆಡಿ ಆಗ್ತಿದೆ. ಸೊ ಚೈತನ್ಯ ಸರ್ ಅಂದ್ರೆ ಆ ದಿನಗಳಾದ್ಮೇಲೆ 19 ವರ್ಷ ಆದ್ಮೇಲೆ ಮತ್ತೊಂದು ಆ ದಿನಗಳನ್ನ ಕೊಡೋದಕ್ಕೆ ಹೊರಟಿದ್ದಾರೆ. ಸರ್, ಈಗ ಬಲರಾಮ ಅಂದ್ರೆ ನಮಗ್ ಗೊತ್ತಿರೋ ಬ್ಯಾಂಗ್ಳೂರ್ ಹಿಸ್ಟ್ರಿಲಿ ಬಲರಾಮ ಕೊತ್ವಾಲ್ ಜಯಚಂದ್ರನ ಎದುರಿಸ್ತಿದ್ದ, ಅವ್ನ್ ಕಂಡ್ರೆ ಬಲರಾಮನ್ ಎದುರ್ಕೊಳ್ತಾ ಇದ್ರು. ಸೊ ಬಲರಾಮನ ಜೊತೆಗೆ ನಿಮ್ಮ ಆಕ್ಟಿಂಗ್ ಸೀಕ್ವೆನ್ಸ್ಗಳು ಹೇಗ್ ಮೂಡ್ ಬಂದಿದೆ ಅಂತ ನಮ್ಮ ಆಡಿಯನ್ಸ್ ಕೇಳೋದಾದ್ರೆ? ಸರ್, ಬಲರಾಮ ವಾಸ್ ಅ ವೆರಿ ಸ್ಟ್ರಾಂಗ್ ಕ್ಯಾರೆಕ್ಟರ್. ಓಕೆ. ಅಂದ್ರೆ ಅವ್ರ ಕಥೆಗಳು ನೀವು ಕೇಳಿರ್ತೀರಾ. ಅಂಡ್ ನಮ್ಮ ಈ ಒಂದು 80s ಕ್ರೌಡ್ ಏನಿದೆ, ಇವಾಗ ಥಿಯೇಟರ್ಸ್ಗೆ ಹೋಗಿ ನೋಡುವಂತ ಕ್ರೌಡ್, ಅವ್ರಿಗೆ ಆ ಸ್ಟೋರಿಗಳು ಕೇಳಿದ್ದಾರೆ ಚಿಕ್ಕ ವಯಸ್ಸಿಂದ. ಸೊ ಕೇಳ್ಕೊಂಡು ಬೆಳೆದಿರೋಂಥ ಸ್ಟೋರಿಗಳನ್ನ ಲೈವ್ ಆಗಿ ಒಂದು ಸಿನಿಮ್ಯಾಟಿಕ್ ಫೀಲ್ ಕೊಟ್ಟು ಪರ್ದೆ ಮೇಲೆ ನೋಡುವಾಗ ದೇ ವಿಲ್ ಗೋ ಬ್ಯಾಕ್ ಟು ದಟ್ 80s 90s ನಲ್ಲಿ ಈ ತರ ಆಯ್ತಾ ಬೆಂಗಳೂರು, ಅಂಡರ್ವರ್ಲ್ಡ್ ಈ ತರ ನಡೀತಿತ್ತಾ ಅನ್ನೋ ಒಂದು ಸಿನಿಮ್ಯಾಟಿಕ್ ಫೀಲ್ ಕೊಡ್ತಿದೆ ಈ ಸಿನಿಮಾ. ಅಂಡ್ ಆ ಪವರ್ಫುಲ್ ಕ್ಯಾರೆಕ್ಟರ್ಗೆ ನೆಗೆಟಿವ್ ಕ್ಯಾರೆಕ್ಟರ್ ಪವರ್ಫುಲ್ ಆಗಿದ್ದಾಗ ಆ ಕ್ಲಾಶ್ ಚೆನ್ನಾಗಿರುತ್ತೆ ನೋಡೋದಕ್ಕೆ ಜನರಿಗೆ. ಎರಡು ಮದಗಜಗಳಿಗೆ ಫೈಟ್ ಮಾಡಿದಾಗ ಎರಡೂ ಒಂದು ಬಾರಿ ಇರೋದನ್ನ ಕ್ಲಾಶ್ ಆದಾಗ ನೋಡೋದಕ್ಕೆ ಮಜಾ ಬರುತ್ತೆ. ಕ್ಲಾಶ್ ಆಫ್ ಟೈಟನ್ಸ್ ಇದ್ದಂಗೆ. ಸೊ ಅದೇ ತರ ಪಾತ್ರ ಕೊಟ್ಟು, ಅದೇ ತರ ಒಂದು ಆಟಿಟ್ಯೂಡ್ ಕೊಟ್ಟು, ಅದೇ ಒಂದು ಕ್ಯಾರೆಕ್ಟರ್ ನರೇಷನ್ ಮಾಡಿ ಬರ್ದಿರೋ ಅಂತ ಪಾತ್ರ ನಂದು ಕತ್ತಿದು. ಸೊ ಇಟ್ ಈಸ್ ಕಮ್ ಔಟ್ ರಿಯಲಿ ವೆಲ್.
ನಾನ್ ಜಾಸ್ತಿ ಹೇಳಿದ್ರೆ ಸಿನಿಮಾ ಹೇಳ್ದಂಗ ಆಗತ್ತೆ, ನೀವು ಥಿಯೇಟರ್ ಬಂದು ನೋಡಿದ್ರೆ ಜಸ್ಟ್ ಇನ್ನು ಡೇಸ್ ಅಷ್ಟೇ ಕೌಂಟ್ ಡೌನ್ ಹೌದು, ಇರೋದು. ಹೌದು. ಕೌಂಟ್ ಡೌನ್ ಶುರುವಾಗಿರ್ಬೇಕಾದ್ರೆ ಜಸ್ಟ್ ಹಿಂಟ್ಸ್ ಮಾತ್ರ ಕೊಡೋಣ. yes. ಸರ್ ಈಗ ವಿನೋದ್ ಪ್ರಭಾಕರ್ ಸರ್ ಸುಮಾರು ಸರಿ ಹೇಳಿದ್ರು, ಫಸ್ಟ್ ಬಂದು ಎದೆಗೆ ಹೊಡಿತಾರೆ ಕತ್ತಿ ಹಂಗ ಕ್ಯಾರೆಕ್ಟರ್ ಇದ್ ಮಾಡಿ ಅವ್ರು ಎಕ್ಸ್ಪ್ಲನೇಷನ್ ಮಾಡಿದ್ದಾರೆ ಈಗಾಗ್ಲೇ. ಸುಮಾರು ಆ ಸೀನ್ ಬಂದಾಗ ಅವ್ರ ಕಡೆಯಿಂದ ವರ್ಷನ್ ಕೇಳಿದೀವಿ ನಾವು. ಸರ್ ನಿಮ್ ವರ್ಷನ್ ಏನ್ ಸರ್, ಆ ತರದ್ದು ಟಫ್ ಅನ್ನಿಸ್ತಾ ನಿಮ್ಗೆ, ಆ ತರದ್ದು ಬೇಡ ಅಂತ ಅನಿಸ್ತಾ ಇತ್ತು ಆ ಸೀನ್? ಸರ್ ಅದು ಫಸ್ಟ್ ಸೀನೆ, ಓಪನಿಂಗ್ ಸೀನೇನೆ ಅದು ಒದಿಬೇಕು ಅಂತ ಅಂದಾಗ ಯಾರಿಗೆ ಆಗ್ಲಿ ಸರ್, ಈಸ್ ಅ ಸೀನಿಯರ್ ಆಕ್ಟರ್ ಓಕೆ. ವಿನೋದ್ ಸರ್, ಅಂಡ್ ಅವ್ರಿಗೆ ಅದು ಹಿ ಡಸನ್ ಹ್ಯಾವ್ ದಟ್ ನಾನ್ ಸೀನಿಯರು ಇವ್ರು ಜೂನಿಯರು ಅಥವಾ ಇವಾಗ ಬಂದಿರೋದು ಅದು ಅದೆಲ್ಲ ತಲೆನಲ್ಲಿಲ್ಲ ಅವ್ರಿಗೆ ಸೀನ್ ಚೆನ್ನಾಗಿ ಬರಬೇಕು. ಇಲ್ಲೋದಿರಿ ಅಂತ ಹೇಳ್ತಾರೆ, ಬಟ್ ನನ್ಗದು ಮುಜುಗರ. ಫಸ್ಟ್ ಸೀನೇನೆ ಅದು ಬಂದು ನೀವು ಯಾರಿಗೋ ಒಬ್ಬರಿಗೆ ಹಿಂಗ್ ಮಾಡ್ಬೇಕು ಅಂದಾಗ, ಅದು ಆಕ್ಷನ್ ಸೀಕ್ವೆನ್ಸ್ ಅಂದಾಗ ಒಂದೆರಡು ಟೇಕ್ ನನಗೆ ಐ ಡಿ ನಾಟ್ ಫೀಲ್ ಕಂಫರ್ಟಬಲ್ ಡೂಯಿಂಗ್ ದಟ್. ಅದಾದ್ಮೇಲೆ ಅವ್ರು ಹೇಳಿದ್ರು ಇಲ್ಲ ಟೇಕ್ಗಳು ಸುಮ್ಮನೆ ಹೋಗುತ್ತೆ, ಆಮೇಲೆ ಪರ್ಫಾರ್ಮೆನ್ಸು ಡ್ರಾಪ್ ಆಗುತ್ತೆ, ಬೇಡ ಏನಿದೆ ತಲೆ ಕೆಡ್ಸ್ಕೊಂಡ್ಬಿಡಿ ಡೂ ಇಟ್ ಅಂತಂದಾಗ ಮಾಡ್ಬೇಕಾಗಿ ಪರಿಸ್ಥಿತಿ ಬಂತು. ಬಟ್ ಇಟ್ ಇಸ್ ಕಮ್ ಔಟ್ ರಿಯಲಿ ವೆಲ್. ಆ ಕಂಫರ್ಟ್ ಕೊಟ್ಟಾಗ ಒಬ್ರು ಆರ್ಟಿಸ್ಟ್ ಆಪೋಸಿಟ್ ನಲ್ಲಿ ಇದ್ದಾಗ ನಮ್ಗೂ ಅದೊಂದು ಮೋಟಿವೇಶನ್ ಇರುತ್ತೆ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು ಅಂತ. ಸ್ಪೆಷಲಿ ಈ ಸಿನಿಮಾನಲ್ಲಿ ಇರೋವಂಥವ್ರೆಲ್ಲ ದೊಡ್ಡ ದೊಡ್ಡ ತಲೆಗಳು, ಎಲ್ಲ ಭಯಂಕರ ಆರ್ಟಿಸ್ಟ್ಗಳು. ತುಂಬಾ ಕಲಿಯೋದಕ್ಕೆ ಸಿಕ್ತು ನನಗೆ ಈ ಸಿನಿಮಾ ಎಕ್ಸ್ಪೀರಿಯನ್ಸ್ ಇಂದ. ನನ್ನ ಒಂದು ಆಕ್ಟಿಂಗ್ ಕರಿಯರ್ ನಲ್ಲಿ ನಾನು ಏನೇನು ಕಲ್ತಿದ್ನೋ ಅದಷ್ಟು ಒಂದ್ ಸೈಡ್ ಇದ್ರೆ, ಈ ಸಿನಿಮಾನಲ್ಲಿ ಕಲ್ತಿರೋದು ಇನ್ನೊಂದ್ ಸೈಡು. ಅಷ್ಟು ಕಲ್ತಿದ್ದೀನಿ ಈ ಸಿನಿಮಾಯಿಂದ, ಇನ್ ಟರ್ಮ್ಸ್ ಆಫ್ ಆಕ್ಟಿಂಗ್ ಆಗ್ಲಿ, ಇನ್ ಟರ್ಮ್ಸ್ ಆಫ್ ಸಿನಿಮಾ ಎಕ್ಸ್ಪೀರಿಯನ್ಸ್ ಆಗ್ಲಿ, ತುಂಬಾ ಡಿಫ್ರೆಂಟ್ ಆಗಿ ಕೊಟ್ಟಿದೆ ಈ ಸಿನಿಮಾ ನನಗೆ. ಅಂಡ್ ಅದೆಲ್ಲ ನಿಮ್ಗೆ ಪರದೆ ಮೇಲೆ ಕಾಣಿಸುತ್ತೆ. ಸರ್, ಸೊ ನಿಮ್ಮ ಕೆರಿಯರ್ ಅಲ್ಲಿ ಬಲರಾಮ ಸಿನಿಮಾನೇ ಬೇರೆ ಲೆವೆಲ್, ಉಳಿದ ಸಿನಿಮಾನೇ ಬೇರೆ ಲೆವೆಲ್ ಅಂತ ಹೇಳಿದ್ರಿ. ಸರ್ ಈಗ ಚೈತನ್ಯ ಸರ್ಗೆ ಅವ್ರ ಜೊತೆ ಕಂಫರ್ಟಬಲ್ ಆಗಿದ್ದಾಗ ಅವ್ರಿಗೆ ಏನ್ ಕಲ್ತಿದ್ದು ಸರ್ ನೀವು ಚೈತನ್ಯ ಸರ್ ಕಡೆ? ಚೈತನ್ಯ ಸರ್ ಇಸ್ ಅ ಬ್ರಿಲಿಯಂಟ್ ಟೆಕ್ನಿಷಿಯನ್, ಅಮೇಜಿಂಗ್ ಡೈರೆಕ್ಟರ್. ಅಂಡ್ ಅವ್ರದ್ದು ಒಂದು ಸ್ಕಿಲ್ಸ್ ಇದೆಯಲ್ಲ, ಒಂದು ಸಿನಿಮ್ಯಾಟಿಕ್ ಆಗಿ ತೋರಿಸೋದು. ನೀವು ಅವ್ರನ್ನ ನೋಡಿದ್ರೆ ಹಂಗ ಅನ್ಸೋದಿಲ್ಲ ಅವ್ರನ್ನ. ತುಂಬಾ ಸಾಫ್ಟ್ ಪರ್ಸನ್. ಈ ತರ ಸಾಫ್ಟ್ ಪರ್ಸನ್ ಈ ತರ ಒಂದು ಗ್ಯಾಂಗ್ಸ್ಟರ್ ಮೂವಿ ಮಾಡ್ಬೋದಾ ಅನ್ನೋದು ಒಂದು ಆಶ್ಚರ್ಯ ಇರುತ್ತೆ ಎಲ್ಲರಿಗೂ. ಬಟ್ ಅದನ್ನ ಆ ದಿನಗಳನ್ನೆಲ್ಲ ಪ್ರೂವ್ ಮಾಡಿದ್ರು ಅವರು. ಅಂಡ್ ಗಿವಿಂಗ್ ಆಲ್ ದಿಸ್ ಎಕ್ಸ್ಪೀರಿಯನ್ಸ್, ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ತಗೊಂಡ್ ಬಂದು ಇವಾಗ ಬಲರಾಮ ಅನ್ನೋದೊಂದು ಸಬ್ಜೆಕ್ಟ್ ಕೊಟ್ಟಿದ್ದಾರೆ. ಐ ಥಿಂಕ್ ಈಸ್ ಡನ್ ಅ ಬ್ರಿಲಿಯಂಟ್ ಜಾಬ್. ಅಂಡ್ ಚೈತನ್ಯ ಸರ್ ಕೆಳಗೆ ಕೆಲಸ ಮಾಡೋದು ಅಂದ್ರೆ ಯು ಗೆಟ್ ಟು ಲರ್ನ್. ನೀವು ಇಲ್ಲಿ ಕಲಿಯೋದು ಬಹುಶಃ ನಿಮ್ಗೆ ಆರ್ಟಿಸ್ಟ್ ಆಗಿ ಫ್ಯೂಚರ್ ನಲ್ಲಿ ಬೇರೆ ಸಿನಿಮಾಗಳಲ್ಲಿ ಡಿಸಿಪ್ಲಿನ್ ಅಂದ್ರೆ ಏನು, ಟೈಮಿಂಗ್ಸ್ ಅಂದ್ರೆ ಏನು, ಆಕ್ಟಿಂಗ್ ಅಂದ್ರೆ ಏನು ಅನ್ನೋದು ತುಂಬಾ ಚೆನ್ನಾಗಿ ಕಲಿಸ್ಕೊಡ್ತಾರೆ ಚೈತನ್ಯ ಸರ್. ಸೊ ಐ ಲರ್ನ್ಡ್ ಅ ಲಾಟ್ ಫ್ರಮ್ ಹಿಮ್. ಸರ್ ಈಗ ಬ್ಯಾಂಗ್ಳೂರ್ ಅಂತ ಹೇಳಿದಾಗ ನೀವು ಬೇಸಿಕಲಿ ಬ್ಯಾಂಗ್ಳೂರಲ್ಲೇ ಓಡಾಡಿದವ್ರಲ್ವಾ? ಸೊ ಬೆಂಗಳೂರನ್ನ ಆ ಹಿಸ್ಟ್ರಿನ ಈಗ ನೋಡೋದಕ್ಕೆ ಆಡಿಯನ್ಸ್ ಗಳಿಗೆ ಯಾವ ರೀತಿ ಮಜಾ ಕೊಡುತ್ತೆ ಅಂತ ಅನಿಸ್ತಾ ಇದೆ? ಸರ್ ಡೆಫಿನೆಟ್ಲಿ ನೋಡಿ, ಜೆನ್ಜಿ ಕ್ರೌಡ್ ಎಲ್ಲ ನೋಡಿರೋದು ಬರೀ ಒಂದು ಫೋನ್ ನಲ್ಲಿ ಬರುವಂತ ಕಾಂಟೆಂಟ್ಗಳನ್ನ. ಅಂಡ್ ಈ ವಿಷಯಗಳೆಲ್ಲ ಜೆನ್ಜಿ ಕ್ರೌಡ್ ಗೊತ್ತಿಲ್ಲ. ಈ ತರ ಒಂದು ಬೆಂಗಳೂರು ಇತ್ತ ಅನ್ನೋದು ಗೊತ್ತಿಲ್ಲ. ಆ ಎಕ್ಸ್ಪೀರಿಯನ್ಸ್ ಕೊಡತ್ತಲ್ಲ ಈ ಸಿನಿಮಾ. ಐ ಥಿಂಕ್ ಜೆನ್ಜಿ ವಿಲ್ ಫಾಲ್ ಇನ್ ಲವ್ ವಿತ್ ದಿಸ್ ಮೂವಿ. ಈ ತರ ಒಂದು ಟೆರರ್ಗಳಿದ್ರ ಆ ಟೈಮ್ನಲ್ಲಿ, ಈ ತರನು ಒಂದು ರೌಡಿಸಮ್ ಇತ್ತ, ಅಂಡರ್ ವರ್ಲ್ಡ್ ಈ ತರ ಇತ್ತ ಬ್ಯಾಂಗ್ಳೂರ್ದು. ಇವಾಗ ನೋಡಿ, ಟ್ರಾಫಿಕ್ ನಲ್ಲಿ ಓಡಾಡ್ತಿದ್ರೆ ಟೆನ್ಷನ್ ಮಾಡ್ಕೊಂಡಿರೋರು ಎಲ್ಲರೂ ರೌಡಿಗಳೇ. ಯಾರಾದ್ರೂ ಅಡ್ಡ ಬಂದು ನಿಮ್ಮಮ್ಮ ಚೆನ್ನಾಗಿದಾರ, ನಿಮ್ಮ ಅಕ್ಕ ಚೆನ್ನಾಗಿದಾರ ಅಂತ ಮಾತಾಡ್ಸ್ಕೊಂಡು ಹೋಗೋರು ಜಾಸ್ತಿ ಸಂಸ್ಕೃತದಲ್ಲಿ. ಸೊ ಈಗಿನ ಜನರೇಷನ್ಗೆ ರೌಡಿಸಮ್ ಅಂದ್ರೆ ಅದ್ರಲ್ಲಿ ಇದ್ದಿದ್ ರೌಡಿಗಳಂದ್ರೆ ಕೆಟ್ಟವ್ರು ಅಂತಲ್ಲ ಸರ್. ಎಲ್ಲ ಒಂದು ಕಾರಣಕ್ಕಾಗಿರತ್ತೆ. ಒಂದು ಕಾರಣಕ್ಕಾದಾಗ ಅವ್ರನ್ನ ನಮ್ಮ ಸಮಾಜದಲ್ಲಿ ತುಂಬಾ ಡಿಫ್ರೆಂಟ್ ಆಗಿ ನೋಡೋದಕ್ಕೆ ಶುರು ಮಾಡ್ತಾರೆ. ನನ್ನ ಪ್ರಕಾರ ಇದು ಇಸ್ ಮೈ ಪರ್ಸನಲ್ ಒಪಿನಿಯನ್. ಆಗೇನನ್ಸುತ್ತೆ ಅಂದ್ರೆ, ಆಲ್ರೆಡಿ ಒಂದು ಸೆಟ್ ಆಫ್ ಗ್ಲಾಸಸ್ ನಲ್ಲಿ ಒಂದು ಗ್ಲಾಸ್ ಹೊಡೆದೋಯ್ತು ಅಂದ್ರೆ ಇನ್ನ ಮಿಕ್ಕಿದ ಗ್ಲಾಸ್ ಇಟ್ಕೊಂಡು ಏನ್ ಪ್ರಯೋಜನ ಅಂದ್ಬಿಟ್ಟು ಅದೇ ಲೈನಿಗೆ ಇಳಿದ್ಬಿಡ್ತಾರೆ. ಆ ತರ ಈ ರೌಡಿಸಮ್ಗೆ ಬಂದಿರೋರು ಬೈ ಮಿಸ್ಟೇಕ್ ರೌಡಿಗಳಾಗಿರೋರು, ಬೈ ಫೋರ್ಸ್ ರೌಡಿಗಳಾಗಿರೋರು ತುಂಬಾ ಜನ ಇದ್ದಾರೆ. ಅಂಡ್ ಈ ಕಥೆನಲ್ಲಿ ಅದಷ್ಟರದನ್ನು ಡಿಸ್ಕ್ರಿಪ್ಷನ್ಗಳಿದೆ. ಯಾರ್ಯಾರು ಹೇಗೆ ಯಾವ ಒಂದು ಕಾರಣಕ್ಕಿಂದ ಏನೇನಾಯಿತು, ರೌಡಿಸಮ್ಗೆ ಏನಕ್ಕೆ ಬಂದ್ರು, ಜಿದ್ದಾಜಿದ್ದಿ ಏನಕ್ಕೆ ಬೆಳೀತು. ರೌಡಿಗಳಿಗೂ ಫ್ಯಾಮಿಲಿಗಳಿರ್ತಾರೆ ಸರ್, ಅವ್ರಿಗೂ ಮಕ್ಳಿರ್ತಾರೆ, ಹೆಂಡತಿಗಳಿರ್ತಾರೆ. ಅದರಲ್ಲೂ ಆ ಟೈಮಿನ ರೌಡಿಸಮ್ನಲ್ಲಿ ದೇ ಹ್ಯಾಡ್ ಎಥಿಕ್ಸ್. ಫ್ಯಾಮಿಲಿನ ಟಚ್ ಮಾಡಬಾರ್ದು, ನಂದು ನಿಂದು ಜಗಳನ
ನಾನು ನೀನು ಜಗಳ ಆಡೋಣ, ಫ್ಯಾಮಿಲಿ ವಿಷಯಕ್ಕೆ ಬರೋದು ಬೇಡ. ಸೊ ಆ ಎಥಿಕ್ಸ್ ಇತ್ತು, ಅದೆಲ್ಲ ಈ ಸಿನಿಮಾನಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಒಂದು ಕತ್ತಿ ಅನ್ನೋವನಿಗೂ ಒಂದು ಫ್ಯಾಮಿಲಿ ಇದೆ, ಅವ್ನು ಹೊರಗಡೆ ಕೆಟ್ಟ ಮನುಷ್ಯ ಅಷ್ಟೇ, ಫ್ಯಾಮಿಲಿಗೆ ಅವ್ನು ಒಳ್ಳೆಯವನೇ, ಅವನಿಗೂ ಹೆಂಡತಿ ಇದ್ದಾರೆ, ಅವನಿಗೂ ಅಪ್ಪ ಅಮ್ಮ ಇದ್ದಾರೆ, ತಂಗಿ ಅಕ್ಕ ಎಲ್ಲ ಇದ್ದಾರೆ. ಸೊ ಆ ಕ್ಯಾರೆಕ್ಟರ್ ನೋಡಿದಾಗ ಇವನ್ ರೌಡಿನ, ಒಳ್ಳೆಯವನ, ಕೆಟ್ಟವನ, ಇಲ್ಲ ಕಾರಣಕ್ಕೋಸ್ಕರ ಹಿಂಗಾಯ್ತಾ, ಆ ಸಿಚುವೇಶನ್ ಹಿಂಗಾಯ್ತಾ ಅನ್ನೋದು ಈ ಸಿನಿಮಾನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಸೊ ನಾವು ಆಡಿಯನ್ಸ್ಗೆ ಬಿಟ್ಬಿಡೋಣ, ಆಡಿಯನ್ಸ್ ಜಡ್ಜ್ Definitely, ಮಾಡ್ಲಿ definitely. ಆ ಕ್ಯಾರೆಕ್ಟರ್ ಗಳಿಗೆ ಏನ್ ಜಸ್ಟಿಫಿಕೇಶನ್ ಅನ್ನೋದು. ಸೊ ಬಲರಾಮನ ದಿನಗಳಲ್ಲಿ ವಿನಯ್ ಕತ್ತಿ ಕ್ಯಾರೆಕ್ಟರ್ ಜೊತೆಗೆ ಅವ್ರ ಕುಚುಕು ಫ್ರೆಂಡ್ ಬುಜ್ಜಿ ಕೂಡ ಇದ್ದಾರೆ. ಸರ್ ಅವ್ರು ಮಚ್ಚಿಡಿಯೋದು ಬೇಡ ಅಂತ ಹೇಳಿದ್ರಂತೆ, ಆದ್ರೆ ನಿಮ್ ಜೊತೆ ಮಚ್ ಬ್ರದರ್ಸ್ ಇದಾರೆ ಬನ್ನಿ ಅಂತ ಕರೆದ್ರಂತೆ. ಸೊ ಅವ್ರನ್ನೇನಾದ್ರು ನೀವು ನಿಮ್ ಜೊತೆ ಮಾತಾಡಿದ್ರ ಈ ಫಿಲಮ್ ಒಪ್ಕೊಳಕ್ ಮುಂಚೆ ಬರ್ತೀನಿ ಇಲ್ಲ. ವಿನಯ್ ಅಂತ, ಇಲ್ಲ ಒಪ್ಕೊಂಡಿದ್ರ? ಇಲ್ಲ ಪ್ರೊಡ್ಯೂಸರ್ ನಮ್ ಶ್ರೇಯಸ್ ಸರ್ ಫೋನ್ ಮಾಡ್ಬಿಟ್ಟು ಹೀಗೆ ಹಾ. ರಜತ್ ಮಾಡ್ತಾರಾ ಅಂತ ಕೇಳಿದ್ರು. ಓ ಡೆಫಿನೆಟ್ಲಿ ಮಾಡ್ತಾರೆ, ಐ ವಿಲ್ ಗಿವ್ ಇಮ್ ಅ ಕಾಲ್ ಅಂದ್ಬಿಟ್ಟು ಒಂದು ಕಾಲ್ ಮಾಡಿದೆ. ದೆನ್ ಶ್ರೇಯಸ್ ಸರ್ ಡೈರೆಕ್ಟ್ ಆಗಿ ಫೋನ್ ಮಾಡ್ಬಿಟ್ಟು ಹೇಳಿದೆ ಮಾಡ್ತಾರಂತೆ ಸರ್, ನೀವು ಮಾತಾಡಿ ಅಂತ ಅಂದ್ಬಿಟ್ಟು ಮಾತಾಡಿ ಆಮೇಲೆ ಎಕ್ಸ್ಪ್ಲೈನ್ ಮಾಡಿ. ಒಂದು ಸಣ್ಣ ಕ್ಯಾರೆಕ್ಟರ್ ಬಟ್ ವೆರಿ ನೈಸ್ಲಿ ಶೋನ್. ರಜತ್ಗೆ ಇದು ಹೇಳ್ ಮಾಡ್ಸಿರುವಂತ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಮಾಡಿದಾನೆ. ಫಸ್ಟ್ ಸಿನಿಮಾ ರಗಡ್ ಲುಕ್ ಮೊದಲೇ, ಫಸ್ಟ್ ಸಿನಿಮಾ ಆದ್ರೂನು ಯುನೋ ಆ ಒಂದು ಔಟ್ಪುಟ್ ಇದೆಯಲ್ಲ, ಅವ್ನ ಕ್ಯಾರೆಕ್ಟರ್ ಒಂಥರ ಮಜವಾಗಿರೋ ಕ್ಯಾರೆಕ್ಟರ್ ಒಂದು. ನೀವು ಒರಿಜಿನಲ್ ಆಗಿ ರಿಯಲ್ ಲೈಫ್ ನೋಡಿದ್ರೆ ಅಲ್ಲಿ ಕೂಡ ಅವ್ರು ಹೌದು. ಮಜಾ ಮಾಡ್ಕೊಂಡೇ ಇರ್ತಾರೆ ಅವರು. ಸೊ ಆ ಕ್ಯಾರೆಕ್ಟರ್ ನ ನೀವು ಸ್ಕ್ರೀನ್ ಮೇಲೆ ನೋಡಿದಾಗ ಇನ್ನಷ್ಟು ಜೀವ ತುಂಬಿದಾನೆ ಆ ಕ್ಯಾರೆಕ್ಟರ್ಗೆ. ಅಂಡ್ ಅವನದು ಒಂದು ಬಾಡಿ ಲ್ಯಾಂಗ್ವೇಜ್, ಅವನದೊಂದು ಸ್ಟೈಲು, ಅದನ್ನೆಲ್ಲ ಹಾಕಿ ಆ ಕ್ಯಾರೆಕ್ಟರ್ ಒಂದು ಎಸ್ಟಾಬ್ಲಿಷ್ ಆಗಿದೆಯಲ್ಲ, ತುಂಬಾ ಚೆನ್ನಾಗಿ ಮಾಡಿದಾನೆ. ಐ ಲವ್ಡ್ ಇಟ್. ಸೊ ಈಗ ರಜತ್ ನ ಒಪ್ಸಿ ಅವ್ರನ್ನ ಈ ಸಿನಿಮಾ ಕರ್ಕೊಂಡ್ ಬಂದಿ ಕ್ರೆಡಿಟ್ ನಿಮ್ಗೆ ಕೊಡ್ಬೇಕು ನಾವು. ಇಲ್ಲ ಸರ್, ಎಲ್ಲಾ ಕ್ರೆಡಿಟ್ ಅವಂದೇನೆ, ಪ್ರೊಡ್ಯೂಸರ್ಸ್ದು. ನಾನ್ ಜಸ್ಟ್ ಫೋನ್ ಮಾಡಿ ಹೇಳ್ದೆ ಅಷ್ಟೇ, ಈ ತರ ಹುಡುಕ್ತಾ ಇದಾರಂತೆ, ಮಾಡು ಚೆನ್ನಾಗಿದೆ ಕ್ಯಾರೆಕ್ಟರ್ ಅಂದೆ. ಮಾಡೋಣ ಮಗ ಅಂತಂದ. ಓಕೆ ಅಂದ್ಬಿಟ್ಟು ಫೋನ್ ಡಿಸ್ಕಸ್ ಮಾಡ್ಬಿಟ್ಟು ಅವ್ರವ್ರು ಮಾತಾಡಿದ್ರು. ಯಾವ ಕ್ರೆಡಿಟ್ ನಂದಲ್ಲ ಸರ್. ಸರ್ ಈಗ ಕನ್ನಡ ಸಿನಿಮಾ ಇಂಡಸ್ಟ್ರಿಲಿ ಕೆಲವು ಸಿನಿಮಾಗಳಷ್ಟೇ ಸಕ್ಸಸ್ ಆದ್ಮೇಲೆ ಅದು ಡಾಕ್ಯುಮೆಂಟರಿ ಆಗಿ ಉಳ್ಕೊಂತವೆ. ಅದರಲ್ಲಿ ಸ್ಪೆಷಲ್ ಆ ದಿನಗಳು ಮತ್ತೆ ಬಲರಾಮನ ದಿನಗಳು. ಈಗ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲವು ಸಿನಿಮಾಗಳು ಸಕ್ಸಸ್ ಕಾಣಬೇಕು ಅಂತ ಬಯಸೋ ಜನಗಳ ಟೈಮಲ್ಲಿ ಕರೆಕ್ಟ್ ಆಗಿ ಬಲರಾಮನ ದಿನಗಳು ಬರ್ತಾ ಇದೆ. ಎಸ್. ಸೊ ಬಲರಾಮ ದಿನಗಳ ಸಕ್ಸಸ್ ನ ನೀವು ಯಾವ ತರ ಕಾಣ್ತಾ ಇದ್ದೀರಿ? ಸರ್, ಬಲರಾಮನ ದಿನಗಳು ವಿಲ್ ಬಿ ಕೌಂಟೆಡ್ ಇನ್ ಕಲ್ಟ್ ಕ್ಲಾಸಿಕ್ಸ್. ಓಕೆ. ಆ ದಿನಗಳು, ಓಂ, ಡೆಡ್ಲಿ ಸೋಮ, ಈ ತರದೆಲ್ಲ ಒಂದಷ್ಟು ಸಿನಿಮಾಗಳು ಬಂತು. ಒಂದು ರೌಡಿಸಮ್ ಅನ್ನೋದಕ್ಕೂ ಆಗೋದಿಲ್ಲ, ಒಂದು ಲವ್ ಸ್ಟೋರಿ ಅನ್ನೋದಕ್ಕೂ ಆಗಲ್ಲ, ಒಂದು ಫ್ಯಾಮಿಲಿ ಸ್ಟೋರಿ ಅನ್ನೋದಕ್ಕೂ ಆಗಲ್ಲ. ಇಟ್ ಈಸ್ ಆಲ್ ಮಿಕ್ಸ್ಡ್. ಟೋಟಲ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಇದು ಒಂದು. ನೀವು ಇದರಲ್ಲಿ ಏನು ಇದು ಹೇಳ್ತಿದ್ದೀರಾ ಜನರಿಗೆ ಅಂತಂದ್ರೆ, ದೇರ್ ಇಸ್ ಲಾಟ್ ಆಫ್ ಥಿಂಗ್ಸ್ ಟು ಲರ್ನ್. ಒಂದು ರೌಡಿಸಮ್ ಅಂತ ಬರೋದು ದೊಡ್ಡ ವಿಷಯ ಅಲ್ಲ, ಬಟ್ ಎಂಡ್ ಹೆಂಗ್ ಆಗತ್ತೆ ಅನ್ನೋದು ಕೂಡ ತೋರಿಸಿದ್ದಾರೆ. ಇಟ್ ಈಸ್ ನಾಟ್ ರೈಟ್, ಇಟ್ ಇಸ್ ನಾಟ್ ರಾಂಗ್. ಪ್ರತಿಯೊಂದು ಇದು ತಪ್ಪು ಇದು ಸರಿ ಅನ್ನೋದನ್ನ ಡೀಟೇಲ್ ಆಗಿ ತೋರಿಸಿದ್ದಾರೆ ಸಿನಿಮಾನಲ್ಲಿ. ಸೊ ಒಂದು ಮಚ್ಚಿಡಿದಿದ್ದಾರೆ, ಇದು ರೌಡಿಸಮ್ ಸಿನಿಮಾ ಅನ್ಕೊಳೋದು ತಪ್ಪು. ರೌಡಿಸಮ್ ಬಂದ್ರೆ ನೆಕ್ಸ್ಟ್ ಏನಾಗ್ಬೋದು ಅನ್ನೋದನ್ನು ತೋರಿಸಿದ್ದಾರೆ. ಸೊ ಯು ಕ್ಯಾನ್ ಸೇ ಇಟ್ ಇಸ್ ಆಲ್ ಮಿಕ್ಸ್ಡ್ ಇನ್ ದಿಸ್ ಅಂಡ್ ಟೋಟಲ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್. ನೀವು ಒಂದು 100 ರೂಪಾಯಿ ಕೊಟ್ಟು ಥಿಯೇಟರ್ಗೆ ಬಂದಾಗ 2 ಅವರ್ ನಿಮಗೆ ಪೀಸ್ಫುಲ್ ಆಗಿ ಒಂದು ಮೈಂಡ್ ಫ್ರೀ ಮಾಡ್ಕೊಳೋದಕ್ಕೆ, 80s ನೋಡೋದಕ್ಕೆ, ಒಂದು ಒಳ್ಳೆ ಸ್ಟೋರಿ ನೋಡೋದಕ್ಕೆ, ಒಂದಷ್ಟು ಮ್ಯೂಸಿಕ್ಕು, ಒಂದಷ್ಟು ಹಾಡುಗಳು ನಿಮ್ಮ ಮನಸ್ಸನ್ನ ತಂಪು ಮಾಡ್ಬಿಟ್ಟು ಒಂದು ಮೆಮೊರಿ ಜೊತೆ ಮನೆಗೆ ಕಳ್ಸತ್ತೆ ಅಂತ ಸಿನಿಮಾ ಇದು. ಎಸ್, ಬಲರಾಮನ ದಿನಗಳು ಫುಲ್ಲು ಟೋಟಲ್ ಪ್ಯಾಕೇಜ್ ಅನ್ನೋ ಒಂದು ಅಭಿಪ್ರಾಯ ಎಲ್ಲರಿಂದು ಇದೆ. ಹಾಗೆ ವಿನಯ್ ಗೌಡ ಅವ್ರ ಕ್ಯಾರೆಕ್ಟರ್, ಕತ್ತಿ ಕ್ಯಾರೆಕ್ಟರ್ ಹೇಗಿದೆ ಅಂತ ಸ್ಕ್ರೀನ್ ಮೇಲೆ ನೋಡೋದಕ್ಕೆ ನಾವೆಲ್ಲರೂ ಕಾಯ್ತಾ ಇದೀವಿ. ಸೊ ಬಲರಾಮನ ದಿನಗಳು ಸಿನಿಮಾ ತಂಡಕ್ಕೆ ಹಾಗೂ ವಿನಯ್ ಗೌಡ ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಾ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು.